ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಚನ ಹಾಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನನಗೂ ಫೇಸ್ಬುಕ್ ಪೇಜಲ್ಲಿ ದುಡ್ಡು ಬಂದಿದೆ. ಅಷ್ಟು ಜಾಸ್ತಿ ಅಮೌಂಟ್ ಏನಲ್ಲ, ಕಡಿಮೆ ಅಮೌಂಟೇ. ಬಟ್ ಕಡಿಮೆ ಅಮೌಂಟ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅಮೌಂಟು ಬಂದಿದೆ. ಈಗಿನ ಕಾಲದಲ್ಲಿ ಒಂದು 100 ರೂಪಾಯಿ ದುಡ್ಡು ಕೊಡಿ ಅಂದ್ರೇ ಯಾರೂ ಕೊಡೋದಿಲ್ಲ. ಅಂಥದ್ರಲ್ಲಿ ಅಷ್ಟು ಅಮೌಂಟು ಬಂದಿರೋದು ನನಗೆ ಖುಷಿ ಇದೆ ನಿಜವಾಗ್ಲೂ. ಸೊ ಮನೇಲಿ ಒಬ್ಬಳು ಹೌಸ್ ವೈಫು ಮನೇಲಿ ಕೂತ್ಕೊಂಡು ಹೇಗೆ ದುಡಿಬೇಕು ಅಂತ ಅಂದರೆ ಅದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅಂದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಏನಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರೋದಿಲ್ಲ. ಜಸ್ಟು ಪ್ರಮೋಷನ್ ವೀಡಿಯೋಸ್ಗಳು ಮಾಡಿಕೊಂಡ್ರೆ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ. ಅದು ನಾವು ನಮ್ಮ ಫಾಲೋವರ್ಸ್ ಎಷ್ಟಿರ್ತಾರೆ ಅಂತ ಹೇಳಿ, ಫಾಲೋವರ್ಸ್ ಜಾಸ್ತಿ ಇದ್ದರೆ ಮಾತ್ರ ನಮಗೆ ಪ್ರಮೋಷನ್ ವೀಡಿಯೋಗಳು ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ನನಗೇನು ಇನ್ಸ್ಟಾಗ್ರಾಮಲ್ಲಿ ಇದುವರೆಗೆ ಯಾವುದೇ ಪ್ರಮೋಷನ್ ವೀಡಿಯೋ ಬಂದಿಲ್ಲ. ಜಸ್ಟ್ ಒಂದು 4K ಏನೋ ಫಾಲೋವರ್ಸ್ ಇದ್ದಾರೆ ಅಷ್ಟೇ. ಸೊ ಇನ್ನು ಫೇಸ್ಬುಕ್ ಪೇಜಿಗೆ ಬಂದರೆ 9K ಫಾಲೋವರ್ಸ್ ಏನೋ ಇದ್ದಾರೆ, 9,000 ಫಾಲೋವರ್ಸ್ ಇದ್ದಾರೆ. ಬಟ್ ವಾಚಿಂಗ್ ಟೈಮ್ ಬಟ್ ವ್ಯೂಸ್ ಮೇಲೆ ಹೋಗುತ್ತೆ ಅಷ್ಟೇ. ಅದು ಇಷ್ಟೇ ಫಾಲೋವರ್ಸು ಅಷ್ಟೇ ಫಾಲೋವರ್ಸ್ ಅಂತ ಫೇಸ್ಬುಕ್ ಪೇಜಲ್ಲಿ ಏನು ರೂಲ್ಸ್ ಇಲ್ಲ, ಬಟ್ ವ್ಯೂಸ್ ಮೇಲೆ ಹೋಗುತ್ತೆ. ನಾನೊಂದು ವಿಡಿಯೋ ಹಾಕಿದ್ದೆ, ಅದನ್ನು ಬೇಕಾದರೆ ಸೈಡಲ್ಲಿ ಹಾಕ್ತೀನಿ. ಆ ವಿಡಿಯೋದಲ್ಲಿ ನನಗೆ ತುಂಬ 2.4 ಮಿಲಿಯನ್ ಏನೋ ವ್ಯೂಸ್ ಬಂದು, ಆ ವ್ಯೂಸಿಂದನೇ ನನಗೆ ಇವತ್ತು ಇಷ್ಟು ದುಡ್ಡು ಬಂದಿರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಸೊ ಇನ್ನು ಯೂಟ್ಯೂಬಿಗೆ ಬಂದರೆ, ಯೂಟ್ಯೂಬಲ್ಲಿ ಕಂಟೆಂಟ್ ನಾವು ಯಾವ ರೀತಿ ಕಂಟೆಂಟ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂದು ಯೂಟ್ಯೂಬಲ್ಲಿ ಹೇಳಬೇಕಂದ್ರೆ ಅಷ್ಟು ಅಂದರೆ 1,000 ಫಾಲೋವರ್ಸ್ ಆಗಿಲ್ಲ, ಮತ್ತು 4,000 ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿಲ್ಲ. 1 ವರ್ಷ ಕಂಪ್ಲೀಟ್ ಆಗಬೇಕು, ಅಷ್ಟು ನಂದು ಆಗಿಲ್ಲ. ಸೊ ಹಾಗಾಗಿ ನಂದು ಯೂಟ್ಯೂಬಲ್ಲಿ ದುಡ್ಡು ಬರ್ತಾ ಇಲ್ಲ. ಜಸ್ಟ್ ನನಗೆ ಬಂದಿದ್ದು ಫೇಸ್ಬುಕ್ ಪೇಜಲ್ಲಿ ಅಷ್ಟೇ. ಆದರೂ ತುಂಬ ಖುಷಿ ಇದೆ. ಸೊ ನಾವು ಏನಂದರೆ ಈಗ ಫೇಸ್ಬುಕ್ ಪೇಜಲ್ಲಾಗಲಿ ಅಥವಾ ಒಂದು ಯೂಟ್ಯೂಬಲ್ಲೇ ಆಗಲಿ ಸ್ವಲ್ಪ ನಮಗಿಂತ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ಅಂದ್ಕೊಳ್ಳಿ. ಈಗ ನಾನು ಹಾಗೇ ಒಬ್ಬರು, ಅವ್ರ ಹೆಸರು ತೊಗೊಳೋದಿಲ್ಲ ನಾನು. ಸೊ ಅವರನ್ನು ಕೇಳಿದೆ, ನಂಗೆ ಗೊತ್ತಿರಲಿಲ್ಲ ಅಷ್ಟು ಈ ಥರ ಏನಂದರೆ ನಮ್ಮದು ನಾನು ತುಂಬ ಒಂದು ವರ್ಷದಿಂದನೇ ಅದು ಅಮೌಂಟ್ ಫೇಸ್ಬುಕ್ ಪೇಜಲ್ಲಿ ಪ್ರೊಸೆಸಿಂಗ್ ಅಂತ ಬರ್ತಾಯಿತ್ತು. ನನಗೆ ಅಷ್ಟು ಗೊತ್ತಾಗಲಿಲ್ಲ ಅದು ಪ್ರೊಸೆಸಿಂಗ್ ಅಂತ ಬರ್ತಿದೆ, ಯಾಕೆ ಈ ಥರ ಇದು ಯಾವಾಗ ಪೇಡ್ ಆಗೋದು, ಬರೀ ಪ್ರೊಸೆಸಿಂಗಲ್ಲೇ ಇದೆಯಲ್ಲ ಅಂತ. ಒಬ್ರನ್ನ ನಾನು ಕೇಳಿದ್ಕೆ ಅವ್ರು ಹೇಳಿದ್ರು, ನೀವು ಬರೀ ಸಾಂಗ್ಸ್ ಅಂದ್ರೇನು ಫಿಲಮ್ ಸಾಂಗ್ಸಿಗೆ ವಿಡಿಯೋ ಮಾಡ್ತಾಯಿದ್ರೆ ಇದಕ್ಕೆ ಬರೋದಿಲ್ಲ ಅಂತ. ಹೌದು, ಫಿಲಮ್ ಸಾಂಗ್ಸಿಗೆ ವಿಡಿಯೋಸ್ಗಳು ಮಾಡಿದ್ರೆ ದುಡ್ಡು ಬರೋದಿಲ್ಲ, ಓನ್ ವಿಡಿಯೋ ಕ್ರಿಯೇಟ್ ಮಾಡಬೇಕು. ಸೊ ಬರೋದಿಲ್ಲ ನಿಮಗೆ ಅಂತ ಹೇಳಿದ್ರು. ನೆಕ್ಸ್ಟು ಫಾಲೋವರ್ಸ್ ಜಾಸ್ತಿ ಇದ್ದರೆ ಅವ್ರಿಗೆ ಒಂಥರ ಏನೋ ತಲೆ ಮೇಲೆ ಬಂದ್ಬಿಡುತ್ತೆ ಅಂತಾರಲ್ಲ, ಆ ಥರ ಸ್ವಲ್ಪ ಕೊಬ್ಬು ಜಾಸ್ತಿ ಜಂಬ. ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಆ ಥರ ಇರೋದಿಲ್ಲ. ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡೋದೇ ಇಲ್ಲ. ಯಾಕಂದರೆ ಆ ಥರ ಹೆಲ್ಪ್ ಮಾಡಿದ್ರೆ ನಮಗಿಂತ ಹೆಚ್ಚಿಗೆ ಫಾಲೋವರ್ಸ್ ಅವ್ರಿಗೆಲ್ಲಿ ಹೋಗ್ಬಿಡ್ತಾರೋ, ನಮಗಿಂತ ಹೆಚ್ಚಿಗೆ ವ್ಯೂಸ್ ಅವ್ರಿಗೆಲ್ಲಿ ಹೋಗುತ್ತೋ ಅನ್ನೋ ಒಂದು ಮೈಂಡ್ ಸೆಟ್ ಎಲ್ರಿಗೂ, ಆಲ್ಮೋಸ್ಟ್ ಕಂಟೆಂಟ್ ಕ್ರಿಯೇಟರ್ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಒಬ್ರನ್ನ ವಿಚಾರಿಸಿದಾಗ ಅವರು ಹೇಳಿದ್ದಿದೆ ಥರ, ಸೊ ನಿಮಗೆ ದುಡ್ಡು ಬರೋದಿಲ್ಲ, ನೀವು ಬರೀ ಫಿಲಮ್ ಸಾಂಗ್ಗಳು ಮಾಡಿದ್ದೀರಾ, ಹಂಗಾಗಿ ಬರಲ್ಲ ಅಂದರೆ. ಸೊ ಹೋಗಲಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ. ಬಟ್ ನಮಗೆ ಒಂದ್ಸಲ ಅದು ಎಕ್ಸ್ಪೀರಿಯನ್ಸ್ ಆಗಬೇಕಲ್ವ, ಅಮೌಂಟ್ ಬಂದಿರೋದು ಏನು ಅದರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆದಾಗಲೇ ನಮಗೂ ಗೊತ್ತಾಗೋದು. ಸೊ ಎಕ್ಸ್ಪೀರಿಯನ್ಸ್ ಆಗೋಕ್ಕಿಂತ ಮುಂಚೆ ನಮಗೂ ಕನ್ಫ್ಯೂಸ್ ಇರುತ್ತೆ, ಏನಪ್ಪ ಬರೀ ಪ್ರೊಸೆಸಿಂಗಲ್ಲಿದೆ, ಏನಪ್ಪ ದುಡ್ಡು ಬರುತ್ತೋ ಇಲ್ವೋ ಅಂತ. ಇಲ್ಲ, ಬರುತ್ತೆ. ಕೆಲವ್ರದ್ದು ಒಂದೊಂದು ಥರ ಪೇಔಟ್ ಆಗುತ್ತೆ. ಸೊ ನಂದು ಮಂತ್ ಎಂಡಿಂಗಲ್ಲಿ, ಈ ಮಂತು ನಾನು ಏನು ಮಾಡಿರ್ತೀನಿ ಅಂದರೆ ಏನು ನಾನು ದುಡ್ಡು ಅಮೌಂಟ್ ಅರ್ನ್ ಮಾಡಿರ್ತೀನಿ ಅದು ನೆಕ್ಸ್ಟ್ ಮಂತ್ ಎಂಡಿಂಗ್ಗೆ ನನಗೆ ಬರೋದು. ನೆಕ್ಸ್ಟ್ ಮಂತ್ ಎಂಡಿಂಗಿಗೆ ಹಾಕಿದ್ರೂ ಅದು 7 ಬಿಸ್ನೆಸ್ ವರ್ಕಿಂಗ್ ಡೇಸ್ ಅಂತ ಇರುತ್ತೆ. ಪೇಯ್ಡ್ ಅಂತ ತೋರಿಸ್ತಾ ಇರುತ್ತೆ, ನಮ್ಮ ಫೇಸ್ಬುಕ್ಕಲ್ಲಿ ಪೇಯ್ಡ್ ಅಂತ ತೋರಿಸ್ತಾ ಇರುತ್ತೆ. ಬಟ್ 7 ಡೇಸ್ ವರ್ಕಿಂಗ್ ಡೇಸ್ ಇರುತ್ತೆ. ಆ 7 ಡೇಸ್ ಆದಮೇಲೆ ನಮ್ಮ ಅಕೌಂಟಿಗೆ ಬರೋ ಅಂಥದ್ದು ಅದು. ಸೊ ಮೋಸ ಅಂತೂ ಇಲ್ಲ. ಫೇಸ್ಬುಕ್ ಪೇಜಲ್ಲಿ ಮೆಟಾ ಅವ್ರದ್ದೇ ಒಂದು ರೂಲ್ಸು ರೆಗ್ಯುಲೇಷನು, ಪ್ರೈವೇಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ನಾವು ನಡ್ಕೊಂಡು ಹೋದರೆ ಯಾವುದೇ ರೀತಿ ನಮಗೇನು ತೊಂದರೆ ಇಲ್ದಂಗೆ ಅಮೌಂಟ್ ಬರುತ್ತೆ. ಸೊ ಇಷ್ಟೇ ಫಾಲೋವರ್ಸ್ ಬೇಕು ಅಷ್ಟೇ ಫಾಲೋವರ್ಸ್ ಬೇಕಂತ ಏನಿಲ್ಲ.
ಬೇಕಾದ್ರೆ ನೀವು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದರೆ ತುಂಬ ಜನ ಕ್ರಿಯೇಟರ್ಸ್ಗಳು ವಿಡಿಯೋ ಹಾಕಿದ್ದಾರೆ, ಯೂಟ್ಯೂಬ್ಗಳಲ್ಲಿ ವಿಡಿಯೋ ಹಾಕಿದ್ದಾರೆ, ನೋಡಿಬಿಟ್ಟು ಕ್ರಿಯೇಟ್ ಮಾಡ್ಕೊಂಬಿಟ್ಟು. ಸೊ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸು ಫೇಸ್ಬುಕ್ ಪೇಜ್ನ ಹೇಗೆ ಕ್ರಿಯೇಟ್ ಮಾಡ್ಕೊಬೋದು ಅಂತ ಹೇಳಿ ನಾನು ಕೂಡ ಯೂಟ್ಯೂಬ್ ಚಾನಲಲ್ಲೇ ನೋಡಿಕೊಂಡು ಮಾಡಿದ್ದಂಥದ್ದು. ನನಗೆ ಅದು ಹೆಲ್ಪ್ ಆಯಿತು. ಸ್ವಲ್ಪ ಲೇಟ್ ಆಗಿ ನನಗೇನಂದರೆ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಲೇಟ್ ಎಲ್ಲ. ಕೆಲವ್ರಿಗೆ ಏನಂದರೆ ಲಕ್ ಮೇಲೆ ಬೇಗ ಫಾಲೋವರ್ಸ್ ಜಾಸ್ತಿ ಆಗಿಬಿಡ್ತಾರೆ, ಬೇಗ ವ್ಯೂಸು ಜಾಸ್ತಿ ಆಗುತ್ತೆ. ನನಗೆ ಆ ಥರ ಲಕ್ಕೂ ಇಲ್ಲ, ಎಂಥದ್ದು ಇಲ್ಲ. ಸೊ ನನಗೆ ಫಾಲೋವರ್ಸು ಸ್ವಲ್ಪ ನಿಧಾನ ಆಗೋದು ಮತ್ತು ವ್ಯೂಸು ಕೂಡ ನಿಧಾನನೇ. ಬಟ್ ಪರವಾಗಿಲ್ಲ, ನನಗೆ ಇವಾಗ ಏನು ಅಮೌಂಟ್ ಬಂದಿದೆ ಅದಕ್ಕೆ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ. ಯಾಕಂದರೆ ಇನ್ನೂ ಕೆಲವರಿಗೆ ನನಗಿಂತ ಬೇಗ ಮುಡ್ದವ್ರಿಗೆ ಇನ್ನೂ ಅಮೌಂಟ್ ಬರ್ತಾ ಇಲ್ಲ, ಆದರೆ ನನಗೆ ಬಂದಿದೆ, ನನಗೆ ಸ್ಯಾಟಿಸ್ಫೈ ಇದೆ. ಸೊ ಅಷ್ಟು ಅಮೌಂಟು ತಾನೇ ಯಾರು ಕೊಡ್ತಾ ಇದ್ದಿದ್ದು? ಇವಾಗ ಒಂದು 100 ರೂಪಾಯಿ ದುಡ್ಡು ಕೊಡಿ ಅಂತ ಅಂದ್ರೇ ಯಾರೂ ಕೊಡೋದಿಲ್ಲ. ಅಂಥ ಕಾಲದಲ್ಲಿ ಅಷ್ಟೊಂದು ಅಮೌಂಟ್ ಬಂದಿದೆ. ಅಷ್ಟೊಂದು ಅಂತ ಅಂದರೆ ಅಷ್ಟೊಂದೇನಲ್ಲ, ಬಟ್ ಒಂದು ಮಟ್ಟಿಗೆ ನನಗೆ ದುಡ್ಡು ಬಂದಿದೆ, ನನಗೆ ತುಂಬ ಖುಷಿ ಇದೆ. ಸೊ ಯಾರಾದರೂ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಿದ್ರೆ ನಿಜವಾಗ್ಲೂ ಮಾಡಿ, ಒಳ್ಳೆ ಬೆನಿಫಿಟ್ ಇದೆ. ಅಂದರೆ ಕಂಟೆಂಟ್ ಫಸ್ಟು ನೀವು ಚಾನಲ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಕಂಟೆಂಟ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಫಸ್ಟ್ ಕಂಟೆಂಟ್ ನೋಡ್ಕೊಳ್ಳಿ. ಕಂಟೆಂಟ್ ನೋಡಿಕೊಂಡು ಆಮೇಲೆ ಅದನ್ನು ಒಂದು ಬುಕ್ಕಿಗೆ ಬೇಕಿದ್ರೆ ಬರೆದಿಟ್ಕೊಳ್ಳಿ, ಇಂತಿಂಥ ಕಂಟೆಂಟಲ್ಲೇ ಮಾಡ್ಬೇಕು ನಾನು ವಿಡಿಯೋನ ಅಂತ. ಮತ್ತು ಯೂಟ್ಯೂಬಿಗೆ ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು, ಟ್ರೈಪೋಡ್ಗಳು ಬೇಕು, ಮತ್ತು ಈ ಕುಕ್ಕಿಂಗ್ ವಿಡಿಯೋಸ್ಗಳು ಮಾಡ್ತೀನಿ ಅದಕ್ಕೆ ಸಪ್ರೇಟಾಗಿ ಕುಕ್ಕಿಂಗ್ ಚಾನಲ್ಗೆ ಸಪ್ರೇಟಾಗಿ ಐಟಮ್ಸ್ಗಳು, ಅಂದರೆ ಈ ಕುಕ್ಕಿಂಗ್ ಐಟಮ್ಸ್ಗಳು, ಅಡುಗೆ ಮನೆಗೆ ಬೇಕಾಗಿರುತ್ತಲ್ಲ ಕಿಚನ್ ಐಟಮ್ಸ್ಗಳು, ಅದೇ ಬೇಕಾಗುತ್ತೆ ಸಪ್ರೇಟಾಗಿ. ಮತ್ತು ಟ್ರೈಪೋಡ್ಗಳು, ಮತ್ತು ಒಳ್ಳೆ ಫೋನ್ ಕ್ಯಾಮ್ರಾ ಕ್ಲಾರಿಟಿ ಫೋನ್ ಬೇಕಾಗುತ್ತೆ. ಸೊ ಫಸ್ಟು ಅದನ್ನೆಲ್ಲ ಥಿಂಕ್ ಮಾಡಿಕೊಂಡು ಆಮೇಲೆ ನೀವು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ಬೋದು. ಅಂದರೆ ದಿನ ಒಂದು ವಿಡಿಯೋ ಹಾಕಲೇಬೇಕು, ಚೆನ್ನಾಗಿ ಓಡಬೇಕು. ಅಂದರೆ ನಂತರ ಸೋಂಬೇರಿ ಥರ ಆದರೆ ನಿಜ ಆಗಲ್ಲ, ದಿನ ಒಂದು ವಿಡಿಯೋ ಹಾಕಲೇಬೇಕು. ಸೊ ನನಗೆ ಯೂಟ್ಯೂಬಲ್ಲಿ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ದಿದ್ದಕ್ಕೆ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನನ್ನ ವಿಡಿಯೋ ಸ್ವಲ್ಪ ಅಷ್ಟು ಕ್ಲಾರಿಟಿ ಇಲ್ಲ, ಯಾಕಂದರೆ ಫೋನ್ ಸರಿ ಇರಲಿಲ್ಲ, ನಂದು ಕ್ಲಾರಿಟಿ ಇಲ್ಲ, ಹಾಗಾಗಿ ನನ್ನ ವಿಡಿಯೋ ಓಡ್ತಿಲ್ಲ ಅನ್ನೋದು ನನಗೆ ಪಕ್ಕ ಆಯಿತು. ಸೊ ಹಾಗಾಗಿ ನಾನು ಬೇರೆ ಫೋನ್ ತೊಗೊಂಡ್ಬಿಟ್ಟು ಹೊಸ್ದಾಗಿ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಚಾನಲ್ ಹೇಗಿದೆ ಹಾಗೆ ಇದೆ. ಬಟ್ ನಾನು ಶಾರ್ಟ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಆ ಚಾನಲ್ಗೂ ಕೂಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ಬುಕ್ ಪೇಜ್ನೂ ಕೂಡ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೂ ಕೂಡ ನಮ್ದೇನು ಕಂಟೆಂಟ್ ಇದೆ ನಾವು ಏನು ಯೂಟ್ಯೂಬಿಗೆ ನಾವು ಏನು ಅಪ್ಲೋಡ್ ಮಾಡಿರ್ತೀವಿ ಅದೇ ನಾವು ಫೇಸ್ಬುಕ್ ಪೇಜಿಗೆ ಅಪ್ಲೋಡ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿ ಓಡ್ತಾರೆ. ಕಂಟೆಂಟ್ ಮೇನ್, ನಮ್ಗೆ ಏನು ಕಂಟೆಂಟ್ ಕೊಡ್ತಾ ಇದ್ದೀವಿ ಅನ್ನೋದು ಮೇಯ್ನ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ನಂದೊಂದು ವಿಡಿಯೋ ಚೆನ್ನಾಗಿ ಓಡ್ತು, ಅದಕ್ಕೋಸ್ಕರ ನನಗೆ ಅಮೌಂಟ್ ಬಂದಿದೆ. ನೆಕ್ಸ್ಟ್ ಮಂತಿಂದ ಬರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಇವಾಗ ನಾನು ಬಂದಿರೋದು ಅಟ್ ಪ್ರೆಸೆಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅಮೌಂಟ್ ಬಂದೇ ನನಗೆ ಒಂದು 10 days ಆಯಿತು. ಬಟ್ ನಾನು ನಂಗೆ ವಿಡಿಯೋ ಅಂದರೆ ಸ್ವಲ್ಪ ಏನೋ ಈಗ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ, ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ. ಸೊ ಎಷ್ಟು ಅಮೌಂಟ್ ಬಂದಿದೆ ಏನು ಅಂತೆಲ್ಲ ಹೇಳ್ತೀನಿ. ಇವಾಗ ನನ್ನ ಅಮೌಂಟ್ ಇಲ್ಲೇ ಇದೆ, ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ. ನನಗನ್ಸೋ ಪ್ರಕಾರ ಈ ಮೆಟಾ ವೆರಿಫೈಡ್ ಮೆಟಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಬಾರ್ದು ಅಂತ ಏನೋ ಇದೆ. ಐ ಡೋಂಟ್ ನೋ, ಅದು ನನಗೆ ಗೊತ್ತಿಲ್ಲ ಒಟ್ಟಾದರೆ. ಸೊ ಸದ್ಯಕ್ಕೆ ಇಷ್ಟು ಅಮೌಂಟ್ ಇದೆ. ಅಂದರೆ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಷ್ಟು ಅಮೌಂಟ್ ಇಲ್ಲಿಲ್ಲ, ಯಾಕಂದರೆ ಸ್ವಲ್ಪ ಅದನ್ನು ನಾನು ಖರ್ಚು ಮಾಡ್ಕೊಂಬಿಟ್ಟೆ. ಸೊ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಷ್ಟು ಅಮೌಂಟ್ ಇರಲಿಲ್ಲ, ಸ್ವಲ್ಪ ಇದೆ. ಬಟ್ ನಾನು ಎಷ್ಟು ಅಮೌಂಟ್ ಇದೆ ಅಂತ ಬೇಕಿದ್ರೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಅಲ್ಲೇ ATM ತಗೊಂಡು ಬಂದಿದ್ದು. ಖುಷಿ ಆಯಿತು ನನಗೆ ಅಮೌಂಟ್ ಬಂದಿದ್ದಕ್ಕೆ. ಸೊ ಈಗ ಫೇಸ್ಬುಕ್ ಪೇಜಲ್ಲಿ ಅಮೌಂಟ್ ಬಂದರೆ ಇಷ್ಟೇ ಅಮೌಂಟ್ ಬಂದಿದೆ ಅಂತ ಹೇಳಂಗಿಲ್ಲ ಅಂತ ಹೇಳಿ ರೂಲ್ಸ್ ಇದೆ. ಸೊ ಯೂಟ್ಯೂಬಲ್ಲಿ ಇಷ್ಟೇ ಅಮೌಂಟ್ ಬಂದಿದೆ ಅಂತ ಹೇಳೋಂಗಿಲ್ಲ ಅಂತ ರೂಲ್ಸ್ ಇದೆ. ಸೊ ಇಲ್ಲೂ ಹೇಳ್ಬೋದು ಏನೋ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ಒಂದು ವಸ್ತು ಮೇಲೆ, ಈ ಅಮೌಂಟ್ನ ಒಂದು ವಸ್ತು ಮೇಲೆ ಹಾಕಿ ಹೇಳಬೇಕು ಅಂತ ಅಂದರೆ, ಈ ಅಮೌಂಟ್ನ ಒಂದು ವಸ್ತು ಮೇಲೆ ಹಾಕ್ಬಿಟ್ಟು ಹೇಳಬೇಕು ಅಂತ ಅಂದರೆ ಎಷ್ಟು ಅಮೌಂಟ್ ಬಂದಿದೆ ಅಂತ
ಒಂದು 4,000 ರೂಪಾಯಿದು ಒಂದು ಸೀರೆ, 4,000 ರೂಪಾಯಿದು ಒಂದು ಸೀರೆ ಬೆಲೆ 4,000. ಅದನ್ನು 3 ಸೀರೆನ ತೊಗೊಬೋದು, ಅಷ್ಟು ಅಮೌಂಟ್ ನನಗೆ ಬಂದಿದೆ. ಅರ್ಥ ಆಯಿತು ಅನ್ಕೊತೀನಿ. ಒಂದು ಸೀರೆ ಬೆಲೆ 4,000 ಆದರೆ ಈಗ ನನಗೆ ಬಂದಿರೋ ಅಮೌಂಟಲ್ಲಿ ಆ ಥರ 3 ಸೀರೆನ ನಾನು ತೊಗೊಬೋದು. ಸೊ ಇದು ಯು ಎಸ್ ಅಂದರೆ USA ಇಂದ ಬರೋದು. USD ಡಾಲರು, ಅದು ರುಪೀಸ್ಗೆ ಕನ್ವರ್ಟ್ ಆಗುತ್ತೆ. ನಾನು ದಿನ ಆ ಥರ ಕನ್ವರ್ಟ್ ಮಾಡಿ ನೋಡ್ತಾ ಇದ್ದೆ. ನನಗೆ ಕನ್ವರ್ಟ್ ಮಾಡೋ ಇದರಲ್ಲಿ ನಂಗೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಇತ್ತು, ನನ್ನ ಮೈಂಡಲ್ಲಿ ಇಷ್ಟು ಬರ್ಬೋದು ಅಂತ. ಬಟ್ ಅಲ್ಲಿಂದ ಬರೋವಾಗ ಟ್ಯಾಕ್ಸ್ ಕಟ್ಟಾಗುತ್ತೆ, ಇಷ್ಟು ಅಮೌಂಟಿಗೆ ಇಷ್ಟು ಟ್ಯಾಕ್ಸ್ ಅಂತ ಹೇಳಿ ಕಟ್ಟಾಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಕಮ್ಮಿನೇ ಬಂದಿದೆ, ಇರಲಿ, ನೋ ಪ್ರಾಬ್ಲಮ್. ಮತ್ತು ಅದು ಅಕೌಂಟಿಗೆ ಬಂದಿದ್ದಾಗಲೂ ಕೂಡ ನನಗೆ ಕಮಿಷನ್ ಅಂತ ಹೇಳಿ 50 ರೂಪೀಸ್ ಮತ್ತು ಸರ್ವಿಸ್ ಚಾರ್ಜ್ ಅಂತ 45 ರೂಪೀಸ್ ಕಟ್ಟಾಗಿದೆ. ಅದು ನನಗೆ SBI ಅಕೌಂಟ್ ಆಗಿರೋದ್ರಿಂದ ಯೋನೋ ಆ್ಯಪಲ್ಲಿ ನಾನು ಆರಾಮಾಗಿ ಮನೇಲೇ ನೋಡ್ಕೋಬೋದಲ್ವ. ಹಾಗಾಗಿ ನೋಡಿದಾಗ ಸ್ಟೇಟ್ಮೆಂಟಲ್ಲಿ ನೋಡಿದಾಗ ಕಮಿಷನ್ ಫೀಸು ಮತ್ತು ಸರ್ವಿಸ್ ಫೀಸ್ ಅಂತ ಹೇಳಿ ಕಟ್ಟಾಯಿತು. ಮತ್ತು ಅಲ್ಲಿಂದನೇ ಟ್ಯಾಕ್ಸು ಕೂಡ ಕಟ್ಟಾಗಿ ಬರುತ್ತೆ. ಟ್ಯಾಕ್ಸ್ ಅನ್ನೋದಕ್ಕಿಂತ ಅದೇ ಈ ಅಮೌಂಟಿಗೆ ಬರುತ್ತಲ್ಲ, ಅಮೌಂಟಿಗೆ ಇಷ್ಟು ಫೀಸ್ ಕಟ್ಟಾಗಿ ಬರುತ್ತೆ ಅನ್ನೋ ಥರ ಟ್ಯಾಕ್ಸ್ ಅಥವಾ ಏನೋ ಒಟ್ಟಿನಲ್ಲಿ ಕಟ್ಟಾಗಿ ಬಂದಿದೆ. ಸೊ ಇಷ್ಟು ಬಂದಿದೆ, ಖುಷಿಯಾಗಿದೆ. ಯಾರಿಗೆ ತಾನೇ ದುಡ್ಡು ಅಂದರೆ ಇಷ್ಟ ಇರೋದಿಲ್ಲ ಹೇಳಿ. ಅದರಲ್ಲೂ ನಾವು ಮನೇಲೇ ಕೂತ್ಕೊಂಡು ಅರ್ನ್ ಮಾಡಿರೋ ದುಡ್ಡು, ಮೊದಲನೇ ಸ್ಯಾಲ್ರಿ ಅಂತಂದರೆ ತುಂಬಾ ಖುಷಿಯಾಗಿರುತ್ತೆ. ಸೊ ನೆಕ್ಸ್ಟು ಈ ದುಡ್ಡು ಬಗ್ಗೆ ನಾನು ಹೇಳಬೇಕಾ ಅಂತ ಅಂದರೆ, ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ, ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಲಿಲ್ಲ. ನಾನು ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ರೆ ನೀನು ಯಾಕೆ ವಿಡಿಯೋ ಮಾಡ್ತೀಯಾ ಎಲ್ಲ ಅಷ್ಟೇ. ನನ್ನ ಮನೇಲಿ ಎಲ್ಲರೂ ನಮ್ಮ ಮನೆಯವರೇ ನನ್ನ ಅಪೋಸ್ ಮಾಡ್ತಾಯಿದ್ರು. ವಿಡಿಯೋ ಮಾಡಬೇಕಾದ್ರೆ ನೀನು ವಿಡಿಯೋ ಮಾಡಬೇಡ, ಏನಕ್ಕೆ ವಿಡಿಯೋ ಮಾಡ್ಬೇಕು ನೀನು, ಸುಮ್ಮನೆ ಮನೆ ಕೆಲಸ ಎಲ್ಲನೂ ಬಿಟ್ಟು ವಿಡಿಯೋ ಮಾಡ್ತೀಯಾ ಅನ್ನೋರು. ನೆಕ್ಸ್ಟು ನನಗೆ ಹೆಲ್ಪ್ ಮಾಡಿದ್ದಂದರೆ ನಮ್ಮಮ್ಮ ಮಾತ್ರ. ನಾನು ಈ ದುಡ್ಡಲ್ಲಿ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫೋನು ಹಾಳಾಗಿದ್ದಿದ್ದ ಕಾರಣ, ನನಗೆ ಫೋನ್ ಇರೋದಕ್ಕೆ ಅಲ್ವಾ ವಿಡಿಯೋ ಮಾಡೋಕ್ಕಾಗೋದು. ಸೊ ಫೋನ್ ಇಲ್ದಿದ್ರೆ ಹೇಗೆ ವಿಡಿಯೋ ಮಾಡೋಕ್ಕಾಗುತ್ತೆ, ಅದಕ್ಕೆ ನಾನು ಫಸ್ಟ್ ಫೋನ್ ತೊಗೊಬಿಡೋಣ, ಮತ್ತು ಈ ಫೋನ್ ತೊಗೊಂಡು ನಾನು ವಿಡಿಯೋ ಮಾಡ್ತಾಯಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತಾಯಿದ್ರೆ ನಂಗೆ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ಏನಾದರೂ ಕೊಡ್ಸೋಣ ಅನ್ನೋ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ನಿಜ ಹೇಳ್ತೀನಿ, ಅಮ್ಮನೇ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ವಿಡಿಯೋ ಮಾಡು ಅಂತ ಹೇಳಿ. ಆಮೇಲೆ ನನ್ನ ಮೊಬೈಲು ಹಾಳಾದಾಗ ನನ್ನ ಮೊಬೈಲ್ ಇದೆ, ನನ್ನ ಮೊಬೈಲಲ್ಲೇ ವಿಡಿಯೋ ಮಾಡು ಅಂತ ಹೇಳ್ತಿದ್ರು. ಆಮೇಲೆ ನಮ್ಮನೆಯವ್ರಿಗೂ ಹೇಳಿದರು, ಅವಳಿಗೆ ರೀಲ್ಸ್ ಮಾಡಬೇಕಂತೆ, ತಕ್ಕೊಡಿ, ಮೊಬೈಲ್ ಬೇರೆ ಹಾಳಾಗಿದೆ ಅಂತ ನಮ್ಮನೆಯವ್ರಿಗೂ ಕೂಡ ಹೇಳಿದರು. ಬಟ್ ನಮ್ಮನೆಯವರು ಬೈತಾ ಇದ್ರು, ಏನಕ್ಕೆ ಮನೆ ಕೆಲಸ ಎಲ್ಲನೂ ಬಿಟ್ಟು ರೀಲ್ಸ್ ಮಾಡ್ಕೊಳೋದ್ರಿಂದ ಏನೋ ₹1 ಲಾಭ ಇಲ್ಲ, ಏನಿಲ್ಲ, ಹಂಗೆ ಹಿಂಗೆ ಅಂತ. ಸೊ ದುಡ್ಡು ಬಂದಮೇಲೆ ಅವ್ರಿಗೂ ಅನ್ನಿಸ್ತು, ಹೌದು ಇದರಿಂದ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಇವಳು ಹೇಳ್ತಾಳೆ, ಸುಳ್ಳು ಹೇಳ್ತಾಳೆ, ವಿಡಿಯೋ ಮಾಡೋದ್ರಿಂದ ದುಡ್ಡು ಬರ್ತಾ ಅಂತ ಅವ್ರ ಮೈಂಡ್ಸೆಟ್ ಹಾಗಿತ್ತು. ವಿಡಿಯೋ ಮಾಡೋದ್ರಿಂದ ದುಡ್ಡು ಬರೋದಿಲ್ಲ ಅಂತ. ಆಮೇಲೆ ದುಡ್ಡು ಬಂದು ನಾನು ಅಕೌಂಟಲ್ಲೆಲ್ಲ ತೋರಿಸಿದ್ಮೇಲೆ, ಅಕೌಂಟ್ಗೆ ಬಂದಿತ್ತಲ್ಲ, ಅಕೌಂಟ್ಗೆಲ್ಲ ತೋರಿಸಿದ್ಮೇಲೆ ಅವರಿಗೆ ಕನ್ಫರ್ಮ್ ಆಯಿತು, ಹೌದು ವಿಡಿಯೋ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತ ಹೇಳಿ. ಸೊ ಅವಾಗ ಅವರು ಕರ್ಕೊಂಡು ಹೋಗಿ ನನಗೆ ಫೋನ್ ಕೊಡಿಸಿದ್ರು. ಸೊ ಖುಷಿ ಆಯಿತು, ವಿಡಿಯೋ ಮಾಡು ಅಂತ ಹೇಳಿ. ಆದರೆ ನಾನು ಹೇಳೋ ಪ್ರಕಾರ ನನಗೆ ವಿಡಿಯೋ ಮಾಡುವಂಥ ಸಪೋರ್ಟ್ ಅಂತೂ ಯಾರೂ ಮಾಡಿಲ್ಲ ಇದುವರೆಗೆ. ಒಂದು ವಿಡಿಯೋ ಮಾಡ್ತಿದ್ರು, ಪಾಪು 1 ವರ್ಷದ ಪಾಪು ಇರುತ್ತೆ ಮನೇಲಿ. ಒಂದು ವರ್ಷದಿಂದ ಅವ್ನು 1 ವರ್ಷ ಇದ್ದಾಗಲಿಂದ ನಾನು ವಿಡಿಯೋ ಮಾಡ್ತಾ ಇರೋದು. ಈಗ 2.5 ವರ್ಷ ಅವನಿಗೆ. ಮನೇಲಿ ಪಾಪುಗಳಿದ್ದಾಗ ಗೊತ್ತಾಗುತ್ತಲ್ವ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ. ನಂದು ಹಳೆ ಫೋನ್ ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ಫುಲ್ಲು ಸ್ಕ್ರೀನ್ ಹಾಳಾಗಿದೆ, ಇದು ಕ್ಯಾಮ್ರಾನೇ ಹೋಗಿದೆ ಫುಲ್ಲು, ಸ್ಕ್ರೀನೆಲ್ಲ ಒಡೆದೋಗಿದೆ, ಆಲ್ಮೋಸ್ಟ್ ಕಾಣಿಸ್ತಿಲ್ಲ ಅನಿಸುತ್ತೆ ನೋಡಿ, ಸ್ಕ್ರೀನೆಲ್ಲ ಒಡೆದೋಗಿದೆ. ಇದಕ್ಕೆ ಕಾರಣನೇ ಗವಿ. ಟ್ರೈಪೋಡ್ಗೆ ಹಾಕೊಂಡು ವಿಡಿಯೋ ಮಾಡ್ತಿದ್ರೆ ಟ್ರೈಪೋಡ್ನೇ ಇಟ್ಕೊಂಡು ಹಿಡಿದ್ಬಿಡ್ತಾನೆ. ಆವಾಗ ಏನಾಗುತ್ತೆ, ಮೊಬೈಲು ಬಿದ್ದೋಗ್ಬಿಡುತ್ತೆ. ತುಂಬ ಒಡೆದೋಗಿದೆ. ನೋಡಿ, ಇದು ಫುಲ್ಲು ಒಳಗಡೆ ಸ್ಕ್ರೀನೇ ಒಡೆದೋಗಿರೋದು. ಇದು ಮೇಲ್ಗಡೆ ಸ್ಕ್ರೀನ್ ಗಾರ್ಡಲ್ಲ, ಸ್ಕ್ರೀನೇ ಒಡೆದೋಗಿರೋದು. ಸೊ ನನ್ನ ಹಳೆ ಫೋನು ಕೂಡ ಇಲ್ಲೇ ಇದೆ. ಇನ್ನೊಂದು ಸ್ವಲ್ಪ ದಿನ ಬರುತ್ತೆ. ಗೆರೆ ಬಂದಿದೆ, ಲೈನ್ಸ್ ಬಂದಿದೆ ನೋಡ್ತೀರಿ, ಇಲ್ಲಿ ಲೈನ್ಸ್ ಬಂದಿದೆ ಈ ಫೋನಲ್ಲಿ. ಸೊ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇದು ಬರೋದು, ಇರಲಿ ಅಂತ ಇಟ್ಕೊಂಡಿದ್ದೀನಿ. ಸೊ ಈ ಮೊಬೈಲಿಂದಲೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೆ ಅಂತ ಹೇಳಿ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಹಳೆ ಮೊಬೈಲ್ Vivo Y35. ಇದನ್ನೇ ತೊಗೊಂಡು 2 ವರ್ಷ ಆಯ್ತು ಅಷ್ಟೇ, ಆಲ್ರೆಡಿ ಹೋಗಿದೆ. ಮಕ್ಕಳಿರೋ ಮನೇಲಿ ಏನೂ ಮಾಡೋಂಗಿಲ್ಲ, ಅವರು ಮಿಸ್ಸಾಗಿ ಬೀಳಿಸ್ತಾರೆ. ಹಾಗಾಗಿ ನಂದು ಫೋನು ಪ್ರಾಬ್ಲಮ್ ಇತ್ತು ಅಷ್ಟೇ, ಫೋನಿಂದ ಒಂದು ಪ್ರಾಬ್ಲಮ್ ಇತ್ತು. ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದರೆ, ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ.
ಜಾಸ್ತಿ ಫಾಲೋವರ್ಸ್ ಇರೋರಂತೂ ಕಮ್ಮಿ ಫಾಲೋವರ್ಸ್ನ ಯಾವ ಥರ ನೋಡ್ತಾರೆ ಅಂದರೆ, ಈ ಏನೋ ಈ ಫಸ್ಟ್ ರ್ಯಾಂಕ್ ಬಂದಿರೋರು ಏನೂ ಓದೋದಿಲ್ವಲ್ಲ ಆ ಥರ. ಈಗ ಸ್ಕೂಲ್ಗಳಲ್ಲಿ ಫಸ್ಟ್ ರ್ಯಾಂಕು ತೊಗೋತಾ ಇರ್ತಾರೆ, ಫಸ್ಟ್ ರ್ಯಾಂಕ್ ಬ್ಯಾಡ್ಜ್ ಎಲ್ಲ ತೊಗೋತಾ ಇರ್ತಾರಲ್ಲ, ಅವ್ರು ಏನೂ ಓದಲ್ವಲ್ಲ ಅಂಥ ಫ್ರೆಂಡ್ಸ್ಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಅಂಥ ಫ್ರೆಂಡ್ಸ್ಗಳನ್ನ ಅವ್ರ ಫ್ರೆಂಡ್ಸೇ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಅವರು ಯಾರು ಚೆನ್ನಾಗಿ ಓದ್ತಾರೆ, ಅವ್ರ ಲೆವೆಲಲ್ಲಿ ಓದ್ತಾರೆ, ಅವ್ರ ಲೆವೆಲ್ ಅಂಥವ್ರನ್ನೇ ಫ್ರೆಂಡ್ ಮಾಡ್ಕೋತಾರೆ. ಆ ಥರನೇ ಕೂಡ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಕಮ್ಮಿ ಫಾಲೋವರ್ಸ್ ಇರೋರನ್ನ ಅವ್ರು ಮಾತಾಡ್ಸೋದು ಇಲ್ಲ, ಕ್ಯಾರೆ ಅನ್ನೋದು ಇಲ್ಲ. ಸೊ ಅವ್ರಿಗೆ ಹೆಲ್ಪು ಮಾಡಲ್ಲ, ಅವ್ರಿಗೊಂದು ಸ್ವಲ್ಪ ಟಿಪ್ಸ್ ಕೊಡಿ ಅಂದರೆ ಟಿಪ್ಸ್ನೂ ಕೊಡೋಲ್ಲ, ಜಸ್ಟ್ ಮೆಸೇಜ್ ಮಾಡಿದ್ರೆ ಒಂದು ರಿಪ್ಲೈನೂ ಮಾಡೋದಿಲ್ಲ. ಆ ಥರ ಇದೆ ಇವಾಗ ಸೋಷಿಯಲ್ ಮೀಡಿಯಾ, ಏನೂ ಮಾಡೋಂಗಿಲ್ಲ. ಸೊ ನಾನು ಹೇಳೋ ಪ್ರಕಾರ ನಾವು ಅವ್ರಿವ್ರನ್ನೆಲ್ಲ ನಂಬ್ಕೊಂಡು ವಿಡಿಯೋ ಮಾಡೋಕ್ಕಿಂತ, ಅವ್ರಿವ್ರ ಮೇಲೆ ಡಿಪೆಂಡ್ ಆಗಿ ವಿಡಿಯೋ ಮಾಡೋಕ್ಕಿಂತ ನಮ್ಮಲ್ಲಿ ಕಾನ್ಫಿಡೆಂಟ್ ಇರಬೇಕು. ನಾವು ವಿಡಿಯೋ ಮಾಡ್ತೀವಿ, ಹೌದು ನಮ್ಗೆ ವಿಡಿಯೋ ಮಾಡೋಕ್ಕೆ ಬರುತ್ತೆ, ನಾವು ಕಾನ್ಫಿಡೆಂಟಾಗಿ ಇರ್ತೀವಿ, ನಾವು ಕಾನ್ಫಿಡೆಂಟಾಗಿ ಮಾಡಬೇಕು. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದೀನಿ, ಒಳ್ಳೆಯ ಕೆಲಸಕ್ಕೆ ಒಂದಲ್ಲ ಒಂದಿನ ನಮಗೆ ಒಂದೊಳ್ಳೆ ಪ್ರತಿಫಲ ಸಿಗುತ್ತೆ ಅಂತ. ಹಾಗೆ ಪ್ರತಿಫಲ ಸಿಗೋದು ಲೇಟ್ ಆದರೂ ಪರವಾಗಿಲ್ಲ, ಬಟ್ ಸಿಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸೊ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಥರನೇ ವಿಡಿಯೋ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ಲಿಪ್ ಸಿಂಕ್ ಮಾಡ್ತಾ ಇದ್ದೀರಾ, ಅವರೆಲ್ಲ ಅಂದರೆ ಆದಷ್ಟು ಫಿಲ್ಮ್ ಸಾಂಗ್ಗಳಿಗೆ ಲಿಪ್ ಸಿಂಕ್ ಮಾಡೋದನ್ನ ಕಡಿಮೆ ಮಾಡಬೇಕು. ಯಾಕಂದರೆ ಫಿಲ್ಮ್ ಸಾಂಗ್ಗಳಿಗೆಲ್ಲ ದುಡ್ಡು ಬರೋದಿಲ್ಲ. ಅಂದರೆ ಫಿಲ್ಮ್ ಸಾಂಗ್ಗಳಿಗೆ ಯಾಕೆ ಮಾಡ್ತಾರೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆದರೆ ಪೇಡ್ ಪ್ರಮೋಷನ್ಸ್ಗಳು ಬರುತ್ತೆ, ಅದೂ ಓಕೆ, ಅದರಲ್ಲೂ ನಾವು ದುಡ್ಡು ಮಾಡ್ಬೋದು. ಅಂದರೆ ನಮ್ಮ ಫಾಲೋವರ್ಸ್ಗಳ ಮೇಲೆ ನಾವು ಎಷ್ಟು ದುಡ್ಡು ಮಾಡಬೇಕು ಅಂದ್ಬಿಟ್ಟು ಅದು ನಮಗೆ ಡಿಪೆಂಡು. ಸೊ ಅದು ನಮಗೆ ಡಿಪೆಂಡ್, ಅದು ಅಷ್ಟೇ. ಸೊ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಹೌಸ್ ವೈಫ್ಗಳಿಗಂತೂ ಈ ಸೋಷಿಯಲ್ ಮೀಡಿಯಾ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ತಮಗೆ ಮುಖ ತೋರಿಸಂಗಿಲ್ಲ, ಮುಖ ತೋರಿಸಿ ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಮುಖ ತೋರಿಸಿ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಕುಕ್ಕಿಂಗ್ ವಿಡಿಯೋಸ್ಗಳಿದೆ. ನೀವು ಜಸ್ಟು ಕುಕ್ ಮಾಡೋದು ವಿಡಿಯೋ ಮಾಡಿದ್ರೆ ಸಾಕು, ಅದಕ್ಕೆ ನಾವು ವಾಯ್ಸ್ ಓವರ್ ಕೊಟ್ಕೊಂಡ್ರೆ ಸಾಕು. ಯಾವ ಥರ ಎಷ್ಟೆಷ್ಟು ಅಡುಗೆ ಎಷ್ಟೆಷ್ಟು ಇದರಲ್ಲಿ ಹಾಕಬಹುದು ಅಂತ ನೀವು ಕುಕ್ಕಿಂಗ್ ವಿಡಿಯೋಸ್ಗಳನ್ನೂ ಮಾಡ್ಬೋದು. ಸೊ ಈ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಡೋದಿರುತ್ತೆ ನೋಡಿ, ಆ ವಿಡಿಯೋಸ್ಗಳನ್ನೂ ನಾವು ಮಾಡಿಬಿಟ್ಟು ಬರೀ ನಾವು ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ನಮ್ಮ ಫೇಸ್ನೇ ತೋರಿಸ್ಬೇಕಂತ ಏನಿಲ್ಲ. ಮತ್ತು ಬ್ಯೂಟಿ ಟಿಪ್ಸ್ಗಳಿರುತ್ತೆ ನೋಡಿ, ಈ ಬ್ಯೂಟಿ ಟಿಪ್ಸ್ಗಳು ಕೊಡೋದು, ನಾವು ಅದಕ್ಕೂ ನಮ್ಮ ಫೇಸ್ ತೋರಿಸ್ಬೇಕು ಅನ್ನೋದು ಏನಿಲ್ಲ. ಫೇಸೇ ತೋರಿಸ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋದು ಏನಿಲ್ಲ. ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲದಿದ್ದವರು ತುಂಬ ಕಂಟೆಂಟ್ಗಳಿದೆ, ಆ ಕಂಟೆಂಟ್ಗಳನ್ನ ನೋಡಿ ಒಂದ್ಸಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಸಿಗುತ್ತೆ, ನೋಡಿಬಿಟ್ಟು ಚಾನೆಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತು ಇನ್ನೊಬ್ರು ಯೂಟ್ಯೂಬರು, ಇನ್ನೊಬ್ರು ಕಂಟೆಂಟ್ ಕ್ರಿಯೇಟರ್, ಇನ್ನೊಬ್ರು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ಗಳು ಜಾಸ್ತಿ ಇರೋರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಬಿಡಿ, ಅವ್ರು ಯಾವತ್ತೂ ಸಹಾಯ ಮಾಡಲ್ಲ. ಮತ್ತು ಅವ್ರನ್ನ ಸಹಾಯ ಮಾಡಿ ನಮಗೂ ನಾವು ಹೊಸ ಯೂಟ್ಯೂಬರ್ ಅಥವಾ ಹೊಸ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ಸಹಾಯ ಮಾಡಿ ಅಂತ ಕೇಳಿದ್ರೆ ನಿಜ ಯಾರೂ ಸಹಾಯ ಮಾಡಲ್ಲ. ನಮ್ಮ ದೋಣಿ ನಾವೇ ಚಲಾಯಿಸ್ಬೇಕು, ಬೇರೆಯವ್ರು ಯಾರೂ ಕೊಡೋಕ್ಕೆ ಬರೋದಿಲ್ಲ. ಸೊ ಹಾಗಂತ ಹೇಳ್ತೀನಿ ನಾನು. ಸೊ ನೆಕ್ಸ್ಟು ಇಷ್ಟೇ ಈ ವಿಡಿಯೋ. ಅಮೌಂಟು ಬಂದಿರೋದು ನೀವೇ ನೋಡಿದ್ದೀರಾ. ಇದು ಬೇಕಾದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದರೆ ನಾನು ಪ್ರೂಫ್ ಕೂಡ ಸ್ಕ್ರೀನ್ ರೆಕಾರ್ಡಲ್ಲ, ನಾನು ಇದರಲ್ಲೇ ಬೇಕಾದರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬೇಕಿದ್ರೆ ಹಿಂಗೆ ತೋರಿಸ್ತೀನಿ ರೀ, ಬೇಕಿದ್ರೆ. ಇದರಲ್ಲಿ ಡಾಟಾ ಇಲ್ಲ ಅನಿಸುತ್ತೆ. ಡಾಟಾ ಇಲ್ಲ. ಸೊ ಇದರಲ್ಲೇ ಬೇಕಿದ್ರೆ ತೋರಿಸ್ತಾ ಇದ್ದೆ ನಾನು, ನನಗೆ ಅಮೌಂಟ್ ಪೇಯ್ಡ್ ಆಗಿರೋದು. ಇನ್ನೊಂದು ಸಲ ಬೇಕಿದ್ರೆ ನಾನು ಬ್ಯಾಕ್ ಕ್ಯಾಮ್ರಾದಿಂದ ಫೋನಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಓಪನ್ ಆಗಿಲ್ಲ, ಯಾಕಂದರೆ ಇದಕ್ಕೆ ಡಾಟಾ ಇರಬೇಕು, ವೈಫೈ ಕನೆಕ್ಟಿಗೆ ಡಾಟಾ ಇರಬೇಕು. ಹಾಗಾಗಿ ಸೊ ದುಡ್ಡು ಬಂದಿರೋದಂತೂ ನಿಜ, ಸುಳ್ಳಲ್ಲ, ಪ್ರೂಫ್ ಸಮೇತನೇ ತೋರಿಸ್ತೀನಿ. ಈಗ ನಾನು ನನ್ನ ಹಳೆಯ ಫೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಸೆಟ್ಟಿಂಗ್ಸ್ ನಾನೇನು ಲಾಗೌಟ್ ಮಾಡಿಲ್ಲ, ಎಲ್ಲ ಲಾಗಿನ್ ಆಗಿದೆ. ಜಸ್ಟ್ ಸಿಮ್ ಒಂದು ತೆಗ್ದಾಕಿದ್ದೀನಿ ಅಷ್ಟೇ. ಅದಕ್ಕಾಗಿ ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಹೇಗಿದೆ ಈ ಹೊಸ ಫೋನಲ್ಲಿ ಹೇಗೆ ವರ್ಕ್ ಮಾಡ್ತೀನಿ, ಹಳೆ ಫೋನಲ್ಲಿ ಹಾಗೇ ಇದೆ. ಸೊ ಅದರಲ್ಲಿ ಒಂದು ಸಲ ಇದರಲ್ಲಿ ಒಂದು ಸಲ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಸೊ ಈಗ ನಾನು ನನ್ನ ಫೇಸ್ಬುಕ್ ಪೇಔಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, 131 ಇದು ಯು ಎಸ್ ಟಿ ಇದು ರುಪಿ ಅಲ್ಲ, ನಮ್ಮ ಇಂಡಿಯಾ ರುಪಿ ಅಲ್ಲ, ಇದು USD. ಸೊ 131
ಅಲ್ಲಿ ನಾನು ಇಷ್ಟು ದಿನದಿಂದ ಎಷ್ಟು ಮಾಡಿದ್ದೆ, ಇಷ್ಟು ತಿಂಗಳಿಂದ ಅದೆಲ್ಲ ಒಂದೊಂದು ತಿಂಗಳದ್ದು ಕೌಂಟಾಗಿ ನೋಡಿ ಎಷ್ಟೆಷ್ಟಿದೆ ಲಾಸ್ಟು. ನಾವು ಒಂದು ತಿಂಗಳದ್ದು ಎಷ್ಟು ಮಾಡ್ತೀವಿ ಅದೆಲ್ಲ ಕೌಂಟಾಗಿ ಲಾಸ್ಟಲ್ಲಿರುತ್ತೆ. ಸೊ ನನಗೆ ಫೈನಲ್ ಪೇಔಟ್ ಬಂದ್ಬಿಟ್ಟು 142.97. ಸೊ ಅದಕ್ಕೆ 12,000 ದುಡ್ಡು ಬಂದಿರೋ ಅಂಥದ್ದು. ಸೊ ಇದು ಇದು ಏನಂದರೆ ನನಗೆ ಆವಾಗ ನಾನು ಫೇಸ್ಬುಕ್ ಪೇಜ್ ಓಪನ್ ಇದ್ದಾಗ $100 ಆದರೆ $100 ಆದರೆ ಮಾತ್ರ ನಿಮಗೆ ಬರುತ್ತೆ ದುಡ್ಡು ಅಂತ ಹೇಳಿ ರೂಲ್ಸ್ ಇತ್ತು. ಇವಾಗ $25 ಆದರೆ ಮಾತ್ರ ಬರುತ್ತೆ ಅಂತ ಹೇಳಿ ರೂಲ್ಸ್ ಇದೆ. ಸೊ ನಿಮಗೆ ನಾನು ಪ್ರೂಫ್ ಸಮೇತ ತೋರಿಸಿದ್ದೀನಿ ನನಗೆ ದುಡ್ಡು ಬಂದಿದೆ ಅಂತ. ಸುಮ್ಮನೆ ಸುಳ್ಳು ಹೇಳೋ ಅವಶ್ಯಕತೆ ಏನಿಲ್ಲ ಅಲ್ವಾ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.